ತೀವ್ರವಾಗಿರುವಂತಹ ಜ್ವರ, ಮೈಕೈ ನೋವು, ಸುಸ್ತು ಜೊತೆಗೆ ವಾಂತಿ ಏನಾದ್ರು ಆಗ್ತಿದೆ ಅಂದ್ರೆ ತಕ್ಷಣ ನಿಮಗೆ ಡೆಂಗ್ಯೂ ಇದೆಯಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಕೇಸಸ್ ಮತ್ತು ಡೆಂಗ್ಯೂಯಿಂದ ಸಾವನ್ನಪ್ಪಿರುವಂತವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಕೇವಲ ಜ್ವರದಿಂದ ಶುರುವಾದ್ರೂ ಕೂಡ ಲಾಸ್ಟ್ಗೆ ಒಬ್ಬ ಮನುಷ್ಯನ ಜೀವವನ್ನೇ ಇದು ತಗೊಂಡ್ಬಿಡುತ್ತೆ. ಏಡಿಸ್ ಈಜಿಪ್ಟಿ ಅನ್ನುವಂತ ಒಂದು ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತೆ. ಇದು ಕೇವಲ ಬೆಳಗಿನ ಜಾವ ಕಚ್ಚುತ್ತೆ ಮತ್ತು ಕೇವಲ ಒಳ್ಳೆಯ ಶುದ್ಧವಾಗಿರುವಂತಹ ನೀರಲ್ಲಿ ಬೆಳೆಯುತ್ತೆ. ಇದು ಮಳೆಗಾಲ ಆಗಿರೋದ್ರಿಂದ ನಿಮ್ಮ ಮನೆ ಸುತ್ತ ಇರುವಂತಹ ವೇಸ್ಟ್, ಖಾಲಿ ಟೈರ್, ಇದ್ರೊಳಗಡೆ ನೀರು ತುಂಬಿದ್ರೆ ಅವೆಲ್ಲವನ್ನು ಕೂಡ ತಕ್ಷಣ ಖಾಲಿ ಮಾಡಿ. ಅದರ ಜೊತೆಗೆ ಮನೆಯಲ್ಲಿ ಸೊಳ್ಳೆ ಪರದೆ ಆಗಿರಬಹುದು ಮತ್ತು ಮಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಗಳನ್ನ ಯೂಸ್ ಮಾಡಿ. ಇನ್ ಕೇಸ್ ಆಲ್ರೆಡಿ ನೀವು ಇನ್ಫೆಕ್ಟ್ ಆಗಿದ್ರೆ ನೀರನ್ನ ಹೆಚ್ಚಾಗಿ ಕುಡಿರಿ ಮತ್ತು ಹಣ್ಣಿನ ರಸಗಳನ್ನ ಹೆಚ್ಚಾಗಿ ಕುಡಿರಿ. ಬಿಕಾಸ್ ನೀವು ಡಿಹೈಡ್ರೇಟ್ ಆಗ್ಬಿಟ್ರೆ ಡೆಂಗ್ಯೂನ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ. ನೀವು ಹೆಚ್ಚೆಚ್ಚು ನೀರನ್ನ ಕುಡಿದ್ರೆ, ಹೆಚ್ಚು ಹೈಡ್ರೇಟೆಡ್ ಆಗಿದ್ರೆ ನೀವು ಬಹಳ ಬೇಗ ರಿಕವರ್ ಆಗ್ತೀರಿ. ಇನ್ ಕೇಸ್ ನಿಮಗೆ ಇವೆಲ್ಲ ಸಿಂಪ್ಟಮ್ಸ್ ಇದ್ದು ನೀವು ಇನ್ನೂ ಡಾಕ್ಟರ್ ಹತ್ರ ಹೋಗಿಲ್ಲ ಅಂದ್ರೆ ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಮತ್ತು CBC ಜೊತೆಗೆ ಡೆಂಗ್ಯೂ ಪ್ರೊಫೈಲ್ ಟೆಸ್ಟ್ ನ ತಕ್ಷಣ ಮಾಡಿಸ್ಕೊ. ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕೇವಲ ಒಂದು ಸೊಳ್ಳೆ, ಕೇವಲ ಒಂದು ಸಣ್ಣ ವೈರಸ್ ನಿಮ್ಮ ಜೀವನವನ್ನೇ ತಗೊಂಡ್ಬರುತ್ತೆ. ಆದಷ್ಟು ನಿಮ್ಮೆಲ್ಲ ಸರ್ಕಲ್ಗೂ ಇದನ್ನ ಶೇರ್ ಮಾಡಿ ಮತ್ತು ಹುಷಾರಾಗಿರಕ್ಕೆ.